ತಮಿಳುನಾಡು ರಾಜಕೀಯದಲ್ಲಿ ಇವತ್ತು ಒಂದು ಬಿಗ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಡಿಸೈಡ್ ಆಗುತ್ತೆ ವಿಜಯ್ ಅವರ ನೇತೃತ್ವದ ಟಿವಿಕೆ ಸರ್ಕಾರ ರಚನೆ ಮಾಡುತ್ತಾ ಇಲ್ವಾ ಅಂತ ಹೇಳಿ. ವಿಜಯ್ ಅವರ ಸರ್ಕಾರ ರಚನೆ ಸಾಧ್ಯನಾ ಅಸಾಧ್ಯನಾ ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಆದರೆ ಕಂಡೀಷನ್ಸ್ ಅಪ್ಲೈ, ಎಡಪಕ್ಷಗಳ ನಡೆಯ ಮೇಲೆ ಸರ್ಕಾರ ಭವಿಷ್ಯ ನಿಂತಿದೆ. ಈ ಮೂರು ಪಕ್ಷಗಳು ವಿಸಿಕೆ, ಸಿಪಿಐ, ಸಿಪಿಐಎಂ ತಲಾ 2 ಶಾಸಕರನ್ನ ಈ ಮೂರು ಪಕ್ಷಗಳು ಹೊಂದಿದ್ದಾವೆ. ಸೊ ಹೀಗಾಗಿ ಒಟ್ಟಾರೆಯಾಗಿ 6 ಶಾಸಕರಾಗ್ತಾರೆ. ಸೊ ಈಗ ಈ ಮೂರು ಪಕ್ಷಗಳ ನಿರ್ಧಾರ ಏನಾಗಿರುತ್ತೆ, ಬೆಂಬಲ ಕೊಡಬೇಕಾ ಬೇಡವಾ, ಇದರ ಮೇಲೆ ಟಿವಿಕೆ ಸರ್ಕಾರದ ಒಂದು ಭವಿಷ್ಯ ನಿಂತ್ಕೊಂಡಿದೆ. ಇವತ್ತಿನ ಸಭೆಗಳು ತೀವ್ರ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಯಾಕಂದರೆ ಮೂರು ಪಕ್ಷಗಳು ಇವತ್ತು ತಮ್ಮ ನಿರ್ಧಾರವನ್ನು ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾವೆ. ಸೊ ಹೀಗಾಗಿ ಇವತ್ತು ವಿಸಿಕೆ, ಸಿಪಿಐ, ಸಿಪಿಐಎಂ ಈ ಪಕ್ಷಗಳ ನಡೆ ಯಾವ ಕಡೆ ಅಂತ ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂದರೆ, ವಿಜಯ್ ಅವರಿಗೆ ಬೆಂಬಲವನ್ನು ಕೊಡಬೇಕೋ ಬೇಡವೋ ಅಂತ ಇವತ್ತು ಅವರು ಆ ನಿರ್ಧಾರವನ್ನು ತಿಳಿಸ್ತಾರೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಒಟ್ಟಿಗೆ ಸಾಲು ಸಭೆಗಳನ್ನು ಸಿಪಿಐ, ಸಿಪಿಐಎಂ ಹಾಗೂ ವಿಸಿಕೆ ನಾಯಕರು ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಈ ಮೈತ್ರಿಯನ್ನು ಬಿಟ್ಟು, ಅಂದರೆ ಟಿವಿಕೆ ನೇತೃತ್ವದ ಮೈತ್ರಿಯನ್ನು ಬಿಟ್ಟು ಮತ್ತೊಂದು ಕಡೆಯಲ್ಲಿ ಬೇರೆ ಥರದ ಚರ್ಚೆಗಳಾಗ್ತಿದ್ದಾವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಹೋಗಿ MK ಸ್ಟಾಲಿನ್ ಅವ್ರನ್ನ ಮೀಟ್ ಮಾಡ್ತಿದ್ದಾರೆ ಸಿಪಿಐ, ಸಿಪಿಐಎಂ ಹಾಗೂ ವಿಸಿಕೆ ನಾಯಕರು. ಸೊ ಹೀಗಾಗಿ ಒಂದು ವೇಳೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಇಡೀ ರಾಜಕೀಯ ಹಿಸ್ಟ್ರಿಯಲ್ಲೇ ಯಾವತ್ತೂ ಕಂಡು ಕೇಳರಿಯದೇ ಇರುವಂಥ ಮೈತ್ರಿಗೆ ತಮಿಳುನಾಡು ಸಾಕ್ಷಿ ಆಗುತ್ತಾ ಅಂತ ಹೇಳಿ, ಸೊ ಆ ಮೈತ್ರಿಗೆ ಕೈ ಜೋಡಿಸಲಿಕ್ಕೆ ಸಿಪಿಐ, ಸಿಪಿಐಎಂ ಹಾಗೂ ವಿಸಿಕೆ ಕಾಯ್ತಿದೆಯಾ ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಸೊ ಈ ಮೂರು ಪಕ್ಷಗಳ ನಡೆ ಯಾರ ಕಡೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.